ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಯಾರಿನ್ನೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಚಾನಲಲ್ಲಿ ನಾವು ಎಸ್-ಎಲ್-ಸಿ, ಪಿ-ಯು-ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ. ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್‌ನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಒಂದು ಫಸ್ಟ್ ಸ್ಕಾಲರ್‌ಶಿಪ್ ಏನಪ್ಪ ಅಂತಂದರೆ ವಿಂಗ್ಸ್ ವುಮೆನ್ಸ್ ಇನ್ಸ್ಪೈರಿಂಗ್ ಗ್ರೋತ್ ಇನ್ ಎಸ್-ಟಿ-ಎಮ್ ಸ್ಕಾಲರ್‌ಶಿಪ್ ಪ್ರೋಗ್ರಾಮ್ ಅಂತ ಬಂದುಬಿಟ್ಟು. ಸೊ ಈ ಒಂದು ಸ್ಕಾಲರ್‌ಶಿಪ್ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಮತ್ತು ಈ ಒಂದು ಸ್ಕಾಲರ್‌ಶಿಪ್‌ಗೆ ಹೇಗೆ ಅಪ್ಲೈ ಮಾಡೋದು, ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೇನೆ. ಸೊ ಈ ಒಂದು ಸ್ಕಾಲರ್‌ಶಿಪ್ ಬಂದುಬಿಟ್ಟು ಯಾವೊಬ್ಬ ವಿದ್ಯಾರ್ಥಿನಿ ಬಂದುಬಿಟ್ಟು IITಯಲ್ಲಿ ಏನಾದರೂ ಅಡ್ಮಿಷನನ್ನು ತೊಗೊಂಡಿರ್ತಾರೆ. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆಲಾಗಿರ್ಬೋದು ಅಥವಾ ಎನಿ IIT ಕಾಲೇಜಸ್ಗಳೆಲ್ಲ ಏನಾದರೂ ಅಡ್ಮಿಷನನ್ನು ತೊಗೊಂಡಿದ್ದಾರೆ ಅಂದರೆ ಈ ವರ್ಷ ಏನಾದರೂ ಕರೆಂಟ್ ಇಯರ್ ಫಸ್ಟ್ ಇಯರ್ ಆಗಿ ಎನ್ರೋಲ್ ಆಗಿದ್ದರೆ ಅಂತಹ ಒಂದು ವಿದ್ಯಾರ್ಥಿನಿಯರಿಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದು ಒಂದೇ ಸ್ಕಾಲರ್ಶಿಪ್ ಅಲ್ಲ, ಕೆಳಗಡೆ ಇನ್ನು ಸುಮಾರಷ್ಟು ಸ್ಕಾಲರ್ಶಿಪ್ಗಳಿದ್ದಾವೆ. ಸ್ವಲ್ಪ ಪೇಷನ್ಸಿಂದ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅಂದರೆ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಅರ್ಥ ಆಗುತ್ತೆ. ಸೊ ಇದೇ ರೀತಿ ಹೊಸ ಹೊಸ ಒಂದು ಸ್ಕಾಲರ್ಶಿಪ್ ವೀಡಿಯೋಸ್ಗಳನ್ನು ನಾವೊಂದು ಈ ಒಂದು ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ಪಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 1/9/2025. ಸೊ ಅನ್ಫಾರ್ಚುನೇಟ್ಲಿ ಈ ಒಂದು ಸ್ಕಾಲರ್ಶಿಪ್ ಡೇಟ್ ಏನಾಗಿದೆ ಅಂತಂದರೆ ಇದು ಬಂದುಬಿಟ್ಟು ಎಂಡ್ ಆಗಿದೆ. ಸೊ ಇನ್ನು ಎರಡನೇ ಸ್ಕಾಲರ್ಶಿಪ್ ಏನಪ್ಪ ಅಂತಂದರೆ ZS ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ. ಈ ಒಂದು ಸ್ಕಾಲರ್ಶಿಪ್ ಯಾರಂತಂದರೆ 25-26 ಯಾರಾದರೂ ವಿದ್ಯಾರ್ಥಿಗಳು ಇಲ್ಲಿ ನೋಡ್ಬೋದು. ಎಲಿಜಿಬಿಲಿಟಿ ಪ್ರೋಗ್ರಾಮ್ಸ್ ಯಾವೆಲ್ಲ ಇದ್ದಾವೆ ಅಂತಂದರೆ ಸ್ಟೂಡೆಂಟ್ಸ್ ಬಂದುಬಿಟ್ಟು ಏನಾದರೂ ಇಫ್ ಇನ್ ಕೇಸ್ BSc, BCA, BBA, BCom ಯಾವುದೇ ಒಂದು ಡಿಗ್ರಿಯಲ್ಲಿ ಇವರು ಅಡ್ಮಿಷನನ್ನು ತೊಗೊಂಡಿದ್ರೆ ಇಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಏನು ಮಾಡ್ಬೋದು ಅಂತಂದರೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇಂಥ ಒಂದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ. ಇವನ್ ಪ್ರೊಫೆಷ್ನಲ್ ಕೋರ್ಸಸ್ಗಳಾಗಿರ್ತಕ್ಕಂತಹ MBA, BBA, ಅದಾದ ನಂತರ MBBS, BAMS, BHMS, BDS, BSc ನರ್ಸಿಂಗ್ ಆಗಿರ್ಬೋದು, BTech, MTech ಈ ರೀತಿ 5 ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ ಕೂಡ ಆಗಿರ್ಬೋದು. ಇವನ್ BA LLB ಆಗಿರ್ಬೋದು, BCom LLB, BBA LLB ಈ ರೀತಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಇದರ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು 50,000 ಪರ್ ಇಯರ್ ಆಗಿರುತ್ತೆ. ಸೊ ಎಲಿಜಿಬಲ್ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು 28/11/2025 ಆಗಿರುತ್ತೆ. ಸೊ ಇದರ ಒಂದು ಲಿಂಕ್ ಬಂದುಬಿಟ್ಟು ನಾವೊಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಲ್ಲ ಅಂತಂದರೆ ನೀವು ಯಾವ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರೋ ಅಂಥ ಒಂದು ಸ್ಕಾಲರ್ಶಿಪ್ ನೇಮನ್ನು ಟೈಪ್ ಮಾಡಿ ಲಿಂಕ್ ಅಂತ ಕೇಳಿ ನಾನು ಆ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಸೊ ಇನ್ನು ಮೂರನೇ ಸ್ಕಾಲರ್ಶಿಪ್ ಬಂದುಬಿಟ್ಟು ಏನಪ್ಪ ಅಂತಂದರೆ ರಮನ್ ಚರ್ಪಕ ಫೆಲೋ ಸ್ಕಾಲರ್ಶಿಪ್ ಅಂತ ಬಂದುಬಿಟ್ಟು. ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಇದು ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಇದು ಬಂದುಬಿಟ್ಟು ನಿಮಗೆ ಯೂರೋದಲ್ಲಿ ಬರುತ್ತೆ ಅಂತಂದರೆ ಪ್ರತಿ ತಿಂಗಳು ಫೆಲೋಶಿಪ್ ಆಗಿ ನಿಮಗೆ ಅವರು $1,710 ಯೂರೋಸ್ ಮುಖಾಂತರ ನಿಮಗೆ ಅವರು ಡೈಲಿ ನಿಮ್ಮ ಟ್ರಾವೆಲ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಅಕಾಮಡೇಷನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಕೊಡ್ತಾರೆ. ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು 10/12/2025. ಸೊ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತೀರಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಗಳೇನಾದರೂ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ PhD ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ, ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಮತ್ತು ಈ ರೀತಿ ಏನಾದರೂ ನೀವು ಮಾಡ್ತಾಯಿದ್ರೆ ಇಂಥ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಇನ್ನು ನಾಲ್ಕನೇ ಸ್ಕಾಲರ್ಶಿಪ್ ಬಂದುಬಿಟ್ಟು ಸತ್ಯ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಮೆಡಿಕಲ್ ಕೋರ್ಸ್ 2025 ಅಂತ ಬಂದುಬಿಟ್ಟು. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತಂದರೆ ಇದು ಬಂದುಬಿಟ್ಟು ನೆಹರು ಸಿದ್ಧಾಂತ ಕೇಂದ್ರ ಟ್ರಸ್ಟ್ ಅವರು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಪ್ರತಿ ವರ್ಷ ಕೂಡ. ಇದಕ್ಕೇನೆಂದರೆ ನಿಮ್ಮ PUCಯಲ್ಲಿ 60% ಕಿಂತ ಹೆಚ್ಚಾಗಿರಬೇಕು. ಅದಾದ ನಂತರ ನೀವು UGಯಲ್ಲಿ ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಕಾಲೇಜಲ್ಲಾಗಿರ್ಬೋದು ಅಥವಾ PG ಅಂತಂದರೆ ಮಾಸ್ಟರ್ ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಇಂಥ ಒಂದು ಏನಾದರೂ ಡಿಗ್ರಿಯನ್ನು ನೀವೇನಾದರೂ ಇಫ್ ಇನ್ ಕೇಸ್ ಚೂಸ್ ಮಾಡಿದರೆ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಈ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದು ಏನಪ್ಪ ಅಂತಂದರೆ ಮೆಡಿಕಲ್ ಡಿಗ್ರಿಗಳಾಗಿರ್ತಕ್ಕಂಥ MBBS, BDS, BPT, BSc, BSc, ಪ್ಯಾರಾಮೆಡಿಕಲ್ಸ್ ಅಥವಾ ಯಾವುದಾದ್ರೂ BAMS, BHMS ಈ ರೀತಿ ಏನಾದರೂ ಎಜುಕೇಷನ್ಗೆ ನೀವು ಈ ರೀತಿ ಯಾವುದಾದ್ರೂ ಕೋರ್ಸ್ಗಳನ್ನು ನಿಮ್ಮ ಎಜುಕೇಷನ್ ಪರ್ಪಸ್ಸಾಗಿ ನೀವು ಸೆಲೆಕ್ಟ್ ಮಾಡಿದರೆ ಇಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಅದಾದ ನಂತರ ಮತ್ತು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಯಾವ ವಿದ್ಯಾರ್ಥಿಗಳು 12th 60%ಕಿಂತ ಹೆಚ್ಚು ತೊಗೊಂಡಿರ್ತಾರೆ. ಅದಾದ ನಂತರ ಇಲ್ಲಿ ಗರ್ಲ್ಸ್ ಯಾರಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಸ್ಟೇಟ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಲಿ ಇಂತಹ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಅದಾದ ನಂತರ ಮೋರ್ ದೆನ್ 75% ಅಟೆಂಡೆನ್ಸ್ ಇರಬೇಕು. ಸೊ ಇದರ ಅಟೆಂಡೆನ್ಸ್ ಶೀಟನ್ನು ಕೂಡ ನೀವು ಅಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಏನಂತಂದರೆ ಇದಕ್ಕೆ ಕ್ರೈಟೇರಿಯಾಗಳಿದ್ದಾವೆ. ಬಟ್ ಈ ಸ್ಕಾಲರ್ಶಿಪ್ಗೆ ಏನಾದರೂ ವಿದ್ಯಾರ್ಥಿಗಳು ಸೆಲೆಕ್ಟ್ ಆದರೆ ನಿಮ್ಮ ಒಂದು 100% ಆಫ್ ಆ್ಯನ್ಯುವಲ್ ಕೋರ್ಸ್ ಫೀಸ್ ಏನಿರುತ್ತೆ ಅಂಥ ಒಂದು ಆ್ಯನ್ಯುವಲ್ ಕೋರ್ಸ್ ಫೀಸನ್ನು ಕೂಡ ಈ ಒಂದು ಸಂಸ್ಥೆಯವರೇ ನಿಮಗೆ ಏನಂತ ಅಂತಂದರೆ ಭರ್ತಿ ಮಾಡಿಕೊಡ್ತಾರೆ. ಅಂದರೆ ಅವರೇ ಒಂದು ಈ ಸ್ಕಾಲರ್ಶಿಪ್ಪನ್ನು ನಿಮಗೆ ರಿಲೀಸ್ ಮಾಡ್ತಾರೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 15/11/2025 ಆಗಿರುತ್ತೆ.
ಸೊ ಯಾರಿನ್ನೂ ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿ, ಬಿಕಾಸ್ ಇದು ಜೆನ್ಯೂನ್ ಸ್ಕಾಲರ್ಶಿಪ್. ಇದು 100% ನನ್ನ ಪ್ರಕಾರ ನಮ್ಮ ಒಂದು ಕಾಲೇಜಲ್ಲಿ ಈ ಒಂದು ಸ್ಕಾಲರ್ಶಿಪ್ ಅಂಡರ್ ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದಾನೆ. ಸೊ ಯಾರು ಈ ಒಂದು ಸ್ಕಾಲರ್ಶಿಪ್ಪಿಗೆ ಏನಾದರೂ ಎಲಿಜಿಬಲ್ ಇದ್ದರೆ ಆದಷ್ಟು ಬೇಗ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಸೊ ಇನ್ನೂ ಬಂದುಬಿಟ್ಟು ಸಂತೋಷ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ. ಈ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಯಾವ ಒಂದು ವಿದ್ಯಾರ್ಥಿಗಳು ಬಡ ಮತ್ತು ಆರ್ಥಿಕ ಹಿಂದುಳಿದ ವಿದ್ಯಾರ್ಥಿಗಳಿರ್ತಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸ್ಕಾಲರ್ಶಿಪ್ ಅವರು ಸಪೋರ್ಟ್ ಮಾಡ್ತಾರೆ. ಸೊ ಇದರ ಒಂದು ಏನಪ್ಪ ಅಂತಂದರೆ ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರ ವಿದ್ಯಾರ್ಥಿಗಳೇನಾದರೂ ಕರ್ನಾಟಕದಲ್ಲಿ ಓದ್ತಾ ಇರ್ಬೋದು, ಬೇರೆ ಬೇರೆ ಸ್ಟೇಟಲ್ಲಿ ಓದ್ತಾ ಇರ್ಬೋದು, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಬರುತ್ತೆ. ಬಟ್ ಇದು ಫುಲ್ ಟೈಮ್ ಡಿಗ್ರಿಯನ್ನು ನೀವೇನಾದರೂ ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರದಲ್ಲೇ ಪರ್ಚೇಸ್ ಮಾಡಿರಬೇಕು. ಈ ರೀತಿಯೂ ಕೂಡ ಇದೆ. ಕರ್ನಾಟಕದ ವಿದ್ಯಾರ್ಥಿಗಳು ಯಾರೆಲ್ಲ ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರದಲ್ಲಿ ಓದ್ತಾ ಇರ್ತೀರ ಅಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಪ್ಪ ಅಂದರೆ 30,000. ಇದು ಫಿಕ್ಸ್ಡ್ ಸ್ಕಾಲರ್ಶಿಪ್, 1 ಟರ್ಮ್ ಅಂತ ಕೊಡ್ತಾರೆ. ಅಂದರೆ ಇಯರ್ಲಿ ನಿಮಗೆ ಒಂದು ಬಾರಿ ನಿಮಗೆ 30,000 ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದು ಜಮಾ ಆಗುತ್ತೆ. ಸೊ ಅಪ್ಲಿಕೇಶನ್ ಬಂದುಬಿಟ್ಟು ಇದು ಏನಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಬೇಸ್ಡ್ ಇರುತ್ತೆ, ಮತ್ತು ಇದರ ಲಿಂಕ್ ಕೂಡ ನೀವೇನಾದರೂ ನನಗೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಲಿಂಕ್ ಬೇಕಂತಂದರೆ ಲಿಂಕ್ ಅಂತ ನೀವು ಕಮೆಂಟ್ ಮಾಡಿ, ಈ ಒಂದು ಸ್ಕಾಲರ್ಶಿಪ್ ಲಿಂಕನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅದಾದ ನಂತರ ಮತ್ತೆ ಯಾವುದಾದ್ರೂ ಹೊಸ ಹೊಸ ಸ್ಕಾಲರ್ಶಿಪ್ ಅಂದರೆ ಈ ಒಂದು ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಮುಖಾಂತರ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುವ ಹಾಗೆ ನಾವು ಈ ಒಂದು ಸ್ಕಾಲರ್ಶಿಪ್ಪನ್ನು ನಿಮಗೆ ಕೊಡ್ತೀವಿ. ಸೊ ನೀವು ಮಾಡಬೇಕಾದ್ರೆ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ, ಬಿಕಾಸ್ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಏನು ಹೇಳ್ತಾ ಹೋಗಿಲ್ಲ, ಶಾರ್ಟಾಗಿ ಹೇಳ್ತಾ ಹೋಗಿದ್ದೀನಿ. ನೀವೇನಾದರೂ ಈ ಒಂದು PDF ಬೇಕಪ್ಪ ಅಂತಂದರೆ PDF ಪ್ಲೀಸ್ ಅಂತಲೂ ಕೂಡ ಮೆನ್ಷನ್ ಮಾಡಿ. ಈ ಒಂದು PDF ಅನ್ನು ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ಈ ಒಂದು PDF ಬಂದುಬಿಟ್ಟು ನಮಗೆ ಬಡ್ಡಿ ಸ್ಕಾಲರ್ಶಿಪ್ ಅವ್ರ ಕಡೆಯಿಂದನೇ ಪ್ರತಿ ವೀಕ್ ಮೇಲ್ ಮುಖಾಂತರ ಬರುತ್ತೆ. ಯಾವೆಲ್ಲ ಸ್ಕಾಲರ್ಶಿಪ್ಗಳಿಗೆ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ ಅಂಥ ವಿದ್ಯಾರ್ಥಿಗಳನ್ನು ನೀವು ಈ ಒಂದು ಸ್ಕಾಲರ್ಶಿಪ್ ಹಾಕೋದ್ರ ಮುಖಾಂತರ ಪ್ರೋತ್ಸಾಹ ಮಾಡಬೇಕಂತ. ಸೊ ಆ ರೀತಿ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ಮತ್ತು ಹೊಸ ವಿಡಿಯೋಗಾಗಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದೆ ನೋಡೋದು. ಥ್ಯಾಂಕ್ ಯು.